ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ ನಲ್ಲಿ ಬರುವಂತಹ ಸ್ಟಾಕ್ ಮಾರ್ಕೆಟ್ ಆಪರೇಷನ್ ಷೇರು ಮಾರುಕಟ್ಟೆ ಕಾರ್ಯಾಚರಣೆ ವಿಷಯದಲ್ಲಿ ಬರುವಂತಹ 5 ಅಂಕಕ್ಕೆ ಕೇಳುವಂತಹ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ರೈಟ್ ವ್ಯಾಲ್ಯೂ ಆಫ್ ಶೇರ್. ಸೊ ಇದರ ಮೇಲೆ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ, ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ನಾನಿಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ರಕ್ಷಿತ್ ಕಂಪನಿ ಆಫರ್ಸ್ ಟು ದ ಎಕ್ಸಿಸ್ಟಿಂಗ್ ಇಕ್ವಿಟಿ ಶೇರ್ ಹೋಲ್ಡರ್ ದ ರೈಟ್ ಟು ಬೈ 2 equity shares of ₹100 each at 140 per share for every 6 shares of ₹100 each and the market value 1 share is ₹200. ಸೊ ಕ್ವಶನ್ ನಲ್ಲಿ ಏನ್ ಹೇಳಿದ್ದಾರೆ, ರಕ್ಷಿತ್ ಅನ್ನೋ ಕಂಪನಿ ತನ್ನ ಈಗಾಗಲೇ ಅಸ್ತಿತ್ವದಲ್ಲಿರುವ ಷೇರುದಾರರಿಗೆ, ಅಂದ್ರೆ ಮೊದಲೇ ಷೇರುಗಳನ್ನ ಖರೀದಿ ಮಾಡಿರೋ ಷೇರುದಾರರಿಗೆ ಹಕ್ಕಿನ ಶೇರ್ ಅನ್ನ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ, ರೈಟ್ ಶೇರ್ಸ್ ನ. ಸೊ ಎಷ್ಟು ಹಕ್ಕು ಕೊಡ್ತಾ ಇದ್ದಾರೆ, 2 equity shares ನ ಬೈ ಮಾಡಬಹುದು. ಸೊ ಎಷ್ಟು ಇರಬೇಕು, 6 shares ಇರಬೇಕು. ಯಾರ ಕಡೆ 6 shares ಇದೆ ಅವರು 2 shares ನ ರೈಟ್ ನಲ್ಲಿ ಬೈ ಮಾಡಬಹುದು. ಸೊ ಈ ರೀತಿ ಕೊಟ್ಟಿದ್ದಾರೆ. ಸೊ ರೈಟ್ ನ ವ್ಯಾಲ್ಯೂ ಎಷ್ಟು, 100. ಮಾರ್ಕೆಟ್ ನಲ್ಲಿ ಈಗಿರುವಂತ ಶೇರ್ ನ ಬೆಲೆ ಅಂದ್ರೆ ಹೊಸದಾಗಿ ತಗೊಳ್ಳುವಂತಹ ಷೇರುದಾರರಿಗೆ ಕೊಡುವಂತಹ ಶೇರಿನ ಬೆಲೆ 200 ಇದೆ. ಯಾರು ಆಲ್ರೆಡಿ ಶೇರ್ ಹೋಲ್ಡರ್ಸ್ ಇದ್ದಾರೆ ಅವ್ರಿಗೆ ಕೇವಲ 100 ರೂಪೀಸ್ಗೆ ಶೇರುಗಳನ್ನ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸೊ 140 ಅದು ಪ್ರೀಮಿಯಂ ಆಡ್ ಆಗಿ 140 ರೂಪೀಸ್ ಆಗಿದೆ. ಸೊ ನಾವೇನ್ ಮಾಡ್ಬೇಕಂದ್ರೆ ಮೊದಲು ಇದ್ರ ಫಾರ್ಮುಲಾ ಗೊತ್ತಿರಬೇಕು. ಫಸ್ಟ್ ಗಿವನ್ ಡಾಟಾ ಬರೆಯೋಣ. ಸೊ ಕ್ವಶನ್ ಅಲ್ಲಿರುವಂತಹ ಎಕ್ಸಿಸ್ಟಿಂಗ್ ಶೇರ್ಸ್ ಅಂದ್ರೆ ಕ್ವಶನ್ ಅಲ್ಲಿ 2 ಶೇರ್ಸ್ ಕೊಟ್ಟಿರ್ತಾರೆ. ಮೊದಲು ಕೊಡೋದು ರೈಟ್ ಶೇರ್ಸ್. ಸೊ 2 equity ಶೇರ್ ಅಂತ ಕ್ವಶನ್ ಅಲ್ಲಿ ಏನಿದೆ ಅದು ರೈಟ್ ಶೇರ್ಸ್. ಮತ್ತೊಮ್ಮೆ ಶೇರ್ಸ್ ಅನ್ನೋ ವರ್ಡ್ ಬರುತ್ತೆ ಮುಂದೆ ಕ್ವಶನ್ ಅಲ್ಲಿ. 6 ಶೇರ್ಸ್ ಅಂತ ಏನಿದೆ ಅದು ಎಕ್ಸಿಸ್ಟಿಂಗ್ ಶೇರ್ಸ್. 6 ಶೇರ್ಗಳಿದ್ರೆ 2 ಶೇರ್ಗಳಿಗೆ ಹಕ್ಕಿದೆ. ಸೊ 6 shares ಆರ್ ನಂಬರ್ ಆಫ್ ಎಕ್ಸಿಸ್ಟಿಂಗ್ ಶೇರ್ಸ್ ಹೆಲ್ಡ್. ಮಾರ್ಕೆಟ್ ವ್ಯಾಲ್ಯೂ ಅವುಗಳ ಷೇರು ಮಾರುಕಟ್ಟೆ ಬೆಲೆ ಎಷ್ಟಂದ್ರೆ 200. ನಂಬರ್ ಆಫ್ ನ್ಯೂ ರೈಟ್ ಶೇರ್ಸ್, ಹೊಸದಾಗಿ ಕೊಡ್ತಿರುವಂತ ಶೇರ್ಸ್ ಎಷ್ಟು, 2. ಅವುಗಳ ಮಾರ್ಕೆಟ್ ಬೆಲೆ ಎಷ್ಟು, 140. ಸೊ ಇಲ್ಲಿ ತಗೊಳ್ಳುವಾಗ ಒಂದು ಟ್ವಿಸ್ಟ್ ಇದೆ. ಸೊ ಕ್ವಶನ್ ಅಲ್ಲಿ 2ನೇ ಲೈನ್ ನಲ್ಲಿ 100 ಮತ್ತು 140 ಅಂತ 2 ನಂಬರ್ ಇದೆ. 100 ಈಚ್ ಅಟ್ 140 ಪರ್ ಶೇರ್ ಅಂತ ಇದೆ. ಸೊ 100 ಏನಿದೆ ಇದು ಶೇರ್ ನ ಮೂಲ ಬೆಲೆ, 140ಗೆ ಮಾರ್ತಾ ಇದ್ದಾರೆ. ನಾವು ಯಾವ ಬೆಲೆ ತಗೋಬೇಕು, ಇದರಲ್ಲಿ 4 ಮೆಥಡ್ ಇದೆ. ಸೊ ಕ್ವಶನ್ ಅಲ್ಲಿ ಕೇವಲ 100 ಈಚ್ ಅಂತ ಕೊಟ್ಟಿದ್ರೆ ನಾವು ಇಲ್ಲಿ ಸಬ್ಸ್ಕ್ರಿಪ್ಷನ್ ಅಥವಾ ಇಶ್ಯೂ ಆಫ್ ರೈಟ್ ಪ್ರೈಸ್ ಇಸ್ 100 ನಾವು ತಗೋತಿದ್ವಿ. ಒಂದ್ ವೇಳೆ ಕ್ವಶನ್ ಅಲ್ಲಿ 100 ಅಂತ ಕೊಟ್ಟು 20% ಪ್ರೀಮಿಯಂ ಅಂತ ಕೊಟ್ಟಿದ್ರೆ 100 ಮೇಲೆ 20% ಮಾಡಿ 20 ರೂಪೀಸ್ ಬರುತ್ತೆ, ಅದನ್ನ 100ಗೆ ಆಡ್ ಮಾಡಿ 120 ತಗೋಬೇಕು. ಒಂದ್ ವೇಳೆ 100 ಪಕ್ಕದಲ್ಲಿ 20% ಡಿಸ್ಕೌಂಟ್ ಅಂತ ಕೊಟ್ಟಿದ್ರೆ 100 ಮೇಲೆ 20% ಮಾಡಿ 20 ರೂಪೀಸ್ ನ ಮೈನಸ್ ಮಾಡಿ 80 ರೂಪೀಸ್ ನ ತಗೋಬೇಕು. ಸೊ ಒಂದ್ ವೇಳೆ 2 ಪ್ರೈಸ್ ಕೊಟ್ಟಿದ್ರೆ ಯಾವ್ದ್ರಲ್ಲಿ ಯಾವ್ದು ದೊಡ್ಡದಿದೆ ಅದನ್ನ ನಾವು ತಗೋಬೇಕು. ಸೊ ಈ ರೀತಿಯಾಗಿ 4 ಮೆಥಡ್ ಇದೆ. ಸೊ 4 ಮೆಥಡ್ ನ ನೀವು ನೆನ್ಪಿಟ್ಕೋಬೇಕು. ಈಗ ನಾನು ಏನ್ ತಗೊಂಡಿದ್ದೀನಿ, 140 ರೂಪೀಸ್ ತಗೊಂಡಿದ್ದೀನಿ. ಈಗ ಆನ್ಸರ್ ಸಾಲ್ವ್ ಮಾಡೋದಕ್ಕೆ ನಾನು ಡೈರೆಕ್ಟ್ ಮೆಥಡ್ ಯೂಸ್ ಮಾಡ್ತೇನೆ, ಅಂದ್ರೆ ಡೈರೆಕ್ಟ್ ಫಾರ್ಮುಲಾ ಅಂತ ಇದೆ. ಸೊ m ಇಂಟು m ಮೈನಸ್ s ಡಿವೈಡೆಡ್ ಬೈ n ಪ್ಲಸ್ m. ಸೊ ಇದನ್ನ ಶಾರ್ಟ್ಕಟ್ ಆಗಿ ನೀವು ಬರಿಬಾರ್ದು, ಫುಲ್ ಫಾರ್ಮ್ ನಲ್ಲಿ ಬರಿಬೇಕು. ಸೊ ಫುಲ್ ಫಾರ್ಮ್ ನಲ್ಲಿ ಬರೆದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಫಸ್ಟ್ ವ್ಯಾಲ್ಯೂ ಆಫ್ ರೈಟ್. ಸೊ m ಅಂದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಎಕ್ಸ್ಟ್ರಾ ಕೊಡ್ತಿರುವಂತ ಶೇರ್ಸ್. ಸ್ಮಾಲ್ ಲೆಟರ್ m ಅಂದ್ರೆ ನಂಬರ್ ಆಫ್ ನ್ಯೂ ರೈಟ್ಸ್ ಶೇರ್ಸ್, ಅದಕ್ಕೆ ನಾ m ಅಂತ ಕೊಟ್ಟಿದ್ದೀನಿ. ನೀವು ನ್ಯೂ ರೈಟ್ಸ್ ಶೇರ್ಸ್ ಅಂತ ಬರೀರಿ ಫಾರ್ಮುಲಾದಲ್ಲಿ. ಇಂಟು ಕ್ಯಾಪಿಟಲ್ ಲೆಟರ್ m ಅಂದ್ರೆ ಎಕ್ಸಿಸ್ಟಿಂಗ್ ಶೇರ್ಸ್ ಪ್ರೈಸ್. ಸೊ 200 ಇದೆ. ಎಕ್ಸಿಸ್ಟಿಂಗ್ ಶೇರ್ ಪ್ರೈಸ್ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಪ್ರೈಸ್ 200 ಇದೆ. ರೈಟ್ ಶೇರ್ಸ್ ನ ಪ್ರೈಸ್ 140 ಇದೆ. 200 ಮೈನಸ್ 140 ಮಾಡಿದೀನಿ. n ಪ್ಲಸ್ ಇಲ್ಲಿ n ಪ್ಲಸ್ m ಫಾರ್ಮುಲಾ ಅರ್ಥ ಓಲ್ಡ್ ಶೇರ್ಸ್ ಮತ್ತು ನ್ಯೂ ಶೇರ್ಸ್. 6 ಪ್ಲಸ್ 2 6 ಎಕ್ಸಿಸ್ಟಿಂಗ್ ಶೇರ್ಸ್ 2 ರೈಟ್ಸ್ ಕೊಡ್ತಿರೋದು ಡಿವೈಡೆಡ್ ಬೈ ಹಾಕೋಬೇಕು. ಸೊ ಇದನ್ನ ಮಿನಿಮೈಸ್ ಮಾಡ್ತಾ ಹೋಗೋಣ. ಸೊ 200 ಅಲ್ಲಿ 140 ಮೈನಸ್ ಮಾಡಿದ್ರೆ 60, 6 ಪ್ಲಸ್ 2 ಅಂದ್ರೆ 80, 2 ಇಂಟು 60 ಮಾಡ್ಕೊಂಡ್ರೆ 120 ಡಿವೈಡೆಡ್ ಬೈ 8 ಮಾಡಿದ್ರೆ ರೈಟ್ ವ್ಯಾಲ್ಯೂ 15 ಬರುತ್ತೆ. ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಇದನ್ನ ಬಿಡಿಸುವಂತ ಮೆಥಡ್ ನೆನ್ಪಿಟ್ಕೊಳ್ಳಿ. 5 ಮಾರ್ಕ್ಸ್ ಗೆ ಕೇಳ್ತಾರೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ.